ನಟ ಮಡೇನೂರು ಮನು ಮೇಲೆ ಒಂದು ಗಂಭೀರವಾಗಿರ್ತಕ್ಕಂತಹ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಸೊ ಅತ್ಯಾಚಾರ ಪ್ರಕರಣ ದಾಖಲಾಗಿರ್ತಕ್ಕಂಥದ್ರ ಬೆನ್ನಲ್ಲೇ ಆ ಮನು ಪರ ವಕೀಲರು ಶಾರದಾ ಅವರು ನಮ್ಮ ಜೊತೆ ಇದ್ದಾರೆ ಮಾತಾಡೋಕ್ಕೆ. ಮ್ಯಾಮ್, ಈಗ ಒಬ್ಬ ನಟ, ಸೊ ಆತನ ಮೇಲೆ ಇನ್ನೇನು ಸಿನಿಮಾ ರಿಲೀಸ್ ಹಿಂದಿನ ದಿನ ಗಂಭೀರವಾಗಿರ್ತಕ್ಕಂಥ ಪ್ರಕರಣ, ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಅವರ ಪರ ವಕೀಲರಾಗಿ ಏನು ಹೇಳ್ತೀರಿ ಅಂತ? ಸರ್, ಗಂಭೀರ ಅನ್ನೋದು ಅನಿಸ್ತಾ ಇದೆ, ಬಟ್ ಆಕೆ ನೀಡಿರೋ ದೂರಿನಲ್ಲಿ ಏನು ಅಂತ ಗಂಭೀರ ಇಲ್ಲ ಸರ್. ಆ ದೂರೇನೇ ಸತ್ಯ ಇದೆ ಅಂತ ಅನಿಸ್ತಿಲ್ಲ ನಮ್ಗೆ ಅದರಲ್ಲಿ. ಅಂದರೆ ಈಗ ಅವ್ರ ಹತ್ರ ಸಾಕ್ಷ್ಯಾಧಾರಗಳಿದೆ, ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೊಟ್ಟೇ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ. ಸೊ FIR ಕೂಡ ಆಗಿದೆ. ಸೊ ಈಗ ಹಾಗಾದರೆ ಅವ್ರ ಹತ್ರ ಇರುವಂಥ ಸಾಕ್ಷ್ಯಾಧಾರಗಳ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ? ಸರ್, ವಿಡಿಯೋ ಅಥವಾ ಆಡಿಯೋ ಯಾವುದು ಸಾಕ್ಷ್ಯಾಧಾರಗಳಂತ ಅನಿಸೋದಿಲ್ಲ ಈ ಒಂದು ಆರೋಪದಲ್ಲಿ. ಹಾಗಾಗಿ ಅದು ನ್ಯಾಯಾಲಯದಲ್ಲಿ ನಿಲ್ಲೋದಿಲ್ಲ ಸರ್ ಅದು. ಯಾಕೆ ಹಾಗಾದರೆ ಮನು ವಿಚಾರವಾಗಿ ನಿಮಗೆ ಏನು ಮಾಹಿತಿ ಸಿಕ್ಕಿದೆ? ಅವ್ರ ಜೊತೆ ಮಾತಾಡಿದ್ರ ಮನು ಜೊತೆಗೆ? ಮತ್ತು ಇಷ್ಟೊಂದು ಪ್ರಕರಣ ಸೀರಿಯಸ್ ಆಗಲಿಕ್ಕೆ ಏನು ಕಾರಣ ಆಯಿತು ಅಂತ ಅನಿಸುತ್ತೆ ಸರ್? ಅದಕ್ಕೆ ಇವತ್ತು ಕುಲದಲ್ಲಿ ಕಿಲಿಯಾವುದು ಸಿನಿಮಾ ಏನಿದೆ ಇವತ್ತು ತೆರೆ ಕಾಣ್ತಾ ಇದೆ. ಅದಕ್ಕೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಇದು ಷಡ್ಯಂತ್ರ ನಡೆದಿದೆ ಅಂತ ನನಗೆ. ಈಗ ಅವ್ರನ್ನ ಕೇಳಿದ್ರೆ ತೊಂದರೆ ಕೊಡಬೇಕು ಅನ್ನೋಂಥ ಉದ್ದೇಶ ಅಲ್ಲ, ಆದರೆ ಕಳೆದ ಶುಕ್ರವಾರ ಬಂದು ಒಂದಿಷ್ಟು ಗಲಾಟೆ ಮಾಡ್ದೆ, ಈ ರೀತಿ ಘಟನೆಗಳಾಯಿತು. ಸೊ ಅತಿರೇಕಕ್ಕೆ ಹೋಯಿತು. ಹಾಗಾಗಿ ನಾನು ಇದಕ್ಕೆ ನ್ಯಾಯ ಕೇಳ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಸಂತ್ರಸ್ತೆ ಹೇಳ್ತಾ ಇರ್ತಕ್ಕಂಥದ್ದು. 29/11/2022 ಈ ಕೃತ್ಯ ನಡೆದಿದೆ ಅಂತಾರೆ. 3 ವರ್ಷಗಳ ಕಾಲ ಆಕೆ ಅತ್ಯಾಚಾರಕ್ಕೊಳಗಾಗಿದ್ರೆ ಆಕೆನ ಯಾರು ತಡೆದಿದ್ರು ಬಂದು ಕಂಪ್ಲೇಂಟ್ ಕೊಡೋದಕ್ಕೆ? ಅವ್ರು ಹೇಳ್ತಾ ಇರುವಂಥದ್ದು ಶುಕ್ರವಾರ ಮನು ಬಂದು ಒಂದು ಬೇರೆ ರೀತಿ ವರ್ತನೆ ಮಾಡಿದ್ರು. ಸೊ ನನ್ನ ಹತ್ರ ಬಲವಂತವಾಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಂಥ ಪ್ರಕರಣ ಕೂಡ ಆಯಿತು. ಸೊ ಹಾಗಾಗಿ ಇದು ಅತಿರೇಕಕ್ಕೆ ಹೋಗ್ತಾ ಇದೆ ಅನ್ನೋಂಥ ಕಾರಣಕ್ಕೆ ನಾನು ದೂರು ದಾಖಲಿಸಿದ್ದೀನಿ ಅಂತ. ಈಗ 3 ವರ್ಷಗಳ ಕಾಲದಿಂದ ಅವ್ರಿಗೆ ಇದೊಂದು ಸಿನಿಮಾ ರಿಲೀಸ್ ಆಗೋದೇ ಒಂದು ಕನಸಾಗಿತ್ತು. ಇಂಥ ಸಂದರ್ಭದಲ್ಲಿ ಅವ್ರು ಈ ಥರ ವರ್ತಿಸ್ತಾರೆ ಅನ್ನೋದು ಸುಳ್ಳು, ನಂಬುವಂಥ ವಿಚಾರ ಅಲ್ಲ.